ಇಲ್ಲ, ನಾನೇ ಮಾಡ್ತೀನಿ. ಹಲೋ ಎವ್ರಿವನ್. ಏನು ಗೊತ್ತಾ, ಊರಲ್ಲಿದ್ದೆ. ನಾನು ನಾರ್ಮಲ್ ಆಗಿ ಹುಟ್ಟಿರೋದು ಬ್ಯಾಂಗ್ಳೂರು, ಎಲ್ಲರಿಗೂ ಗೊತ್ತು ಸೋಫಾರ್. ಸೊ ನಮ್ಮದು ನಾರ್ಮಲ್ ಆಗಿ ಒಂದು 2, 3 ಇರುವೆ, 4, 5 ಇರುವೆ ಇರ್ಬೋದು. ಅದಕ್ಕೆ ಸ್ಪೆಸಿಫೈಡ್ ನೇಮ್ಸ್ ಅಂತ ಇದೆ ಅಲ್ವಾ. ಊರಿಗೆ ಬಂದಾಗಿಂದ ನಿನ್ನೆಯಿಂದ ಎಷ್ಟೊಂದು ನೇಮ್ ಕೇಳ್ತಾ ಇದ್ದೀನಿ. ಆ ಇರುವೆ ಇರುತ್ತೆ, ಈ ಇರುವೆ ಇರುತ್ತೆ, ಇಲ್ಲಿ ಬರುತ್ತೆ, ಅಲ್ಲಿ ಹೋಗುತ್ತೆ, ಆ ಇರುವೆ ಈ ಇರುವೆ ಅಂತದ. ಸೊ ಈಗ ನಾನು ದೊಡ್ಡಮ್ಮ ಜೊತೆ ನನಗೇನೇನು ಇರುವೆ ಗೊತ್ತು ನಾರ್ಮಲ್ ಆಗಿ ಅದನ್ನು ಹೇಳ್ತೀನಿ. ಆಮೇಲೆ ದೊಡ್ಡಮ್ಮ ಇಲ್ಲಿ ಎಷ್ಟು ಇರುವೆಗಳ ವೆರೈಟೀಸ್ ಇದೆ ಅದನ್ನು ಹೇಳ್ತಾರೆ. ಕೈಂಡ್ ಆಫ್ ನಾಲೆಡ್ಜ್ ಕಮ್ ಇಂಟ್ರೆಸ್ಟಿಂಗ್ ಆ ಥರ. ಓಕೆ, ನನಗೆ ಗೊತ್ತಿರೋದು ಸ್ವಲ್ಪ ಇರುವೆ ದೊಡ್ಡಮ್ಮ. ಕೆಂಪಿರುವೆ, ಕಪ್ಪಿರುವೆ, ದೊಡ್ಡಿರುವೆ, ಚಿಕ್ಕಿರುವೆ, ಆಮೇಲೆ ಅಷ್ಟೇ 4 ಇರುವೆ ಅಷ್ಟೇ ನಂಗೆ ಗೊತ್ತಿರೋದು. ಇವರಲ್ಲಿ ಏನೇನು ಇರುವೆ ಇದೆ ದೊಡ್ಡಮ್ಮ? ಹಾಯ್ ಹಾಯ್. ಈಗ ನನಗೆ ಮಟ್ಟಿಗೆ ಗೊತ್ತಿರೋದಷ್ಟೇನಾ? ನನ್ನ ಗೊತ್ತಿರುವ ಮಟ್ಟಿಗೆ ಇರುವಿನ ಹೆಸರು ಹೇಳೋದಾದ್ರೆ ತಾಮ್ರ ಮಸುಡಿ ನೀರು ಅಂತ ಹೇಳ್ತಾರೆ. ಅಂದ್ರೆ ತಾಮ್ರ ಮಸುಡಿ ನೀರು ಚಿಕ್ಕದು, ಕಣ್ಣಿಗೂ ಕಾಣಿಸೋದಿಲ್ಲ ಅಷ್ಟು. ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಬಟ್ಟೆ ಒಳಗಿದ್ರ ಮೇಲೆ ಕಚ್ಚಿದ ಮೇಲೆ ಗೊತ್ತು. ಅದು ಕಚ್ಚಿದ ಚೆಂಡೆ ಬರುತ್ತೆ, ಅಲ್ಲಲ್ಲೇ ದಾಮ್ 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 ಆಗತ್ತೆ. ದೊಡ್ಸಲಾಗತ್ತೆ. ಇನ್ನೊಂದು ಕುಯಿಲಿರುವೆ ಅಂತಂದು, ಅದು ಸ್ವಲ್ಪ ಕಪ್ಪು. ತಾಮ್ರ ಮಸುಡಿ ನೀರು ಈ ತಾಮ್ರ ಬಣ್ಣ, ಕುಯಿಲಿರುವೆ ಅನ್ನೋಂಥದ್ದು ಕಪ್ಪು, ಚಿಕ್ಕದು, ಅತಿ ಚಿಕ್ಕದು. ಅದು ಹಾಗೆ ಕಚ್ಚಿದ್ರೆ ಸಿಕ್ಕಾಪಟ್ಟೆ ನೋವು, ಅಂದ್ರೆ ತುರ್ಕಿ ಕಡಿಮೆ ಆಗಲ್ಲ. ಇನ್ನೊಂದೇರು ಗೊದ್ದ ಅಂತೇಳಿ, ಅದು ಕಚ್ಚಲ್ಲ, ಕಚ್ಚಲ್ಲ.